ಹಾಯ್ ಫ್ರೆಂಡ್ಸ್, ನೀವೆಲ್ಲರೂ ಅಬ್ಸರ್ವ್ ಮಾಡಿರ್ತೀರಾ, ನಿಮ್ಮ ಆಧಾರ್ ಪಾನ್ ಅಕ್ಕಪಕ್ಕದಲ್ಲಿರೋರು ಕೂಡ ತುಂಬಾ ಸಲ ಒದ್ದಾಡ್ತಿರ್ತಾರೆ. ಆಧಾರ್ ಪಾನ್ ಲಿಂಕ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ. ಗವರ್ಮೆಂಟ್ ಅವರು 2 ನೋಟಿಫಿಕೇಶನ್ ಬಿಟ್ಟಿದ್ರು ಆಧಾರ್ ಕಾರ್ಡ್ ನ ಲಿಂಕ್ ಮಾಡೋದಕ್ಕೆ. ಅದೆಲ್ಲ ಮಾಡಿಲ್ಲಪ್ಪ ಅಂದ್ರೆ ನಿಮ್ಗೆ ಪೆನಾಲ್ಟಿ ಬೀಳ್ತಾ ಇರುತ್ತೆ. ಅಂದ್ರೆ 1000 rupees ನೀವು ಪೇ ಮಾಡ್ಬಿಟ್ಟು ನಿಮ್ಮ ಆಧಾರ್ ನ ಪ್ಯಾನ್ ಗೆ ಲಿಂಕ್ ಮಾಡಬಹುದು. ಇಟ್ ಈಸ್ ಪಾಸಿಬಲ್. ಸ್ಟಿಲ್ ನೀವು ಇವತ್ತು ಕೂಡ ಇನ್ನ ಮಾಡಿಲ್ಲಪ್ಪ ಅಂದ್ರೆ ಲಿಂಕ್ ಮಾಡಬಹುದು. ಲಿಂಕ್ ಮಾಡಿಲ್ಲಪ್ಪ ಅಂದ್ರೆ ನೀವೇನಾದ್ರು ಹೈ ಸ್ಯಾಲರಿ ಇದ್ರೆ ನಿಮ್ಗೆ TDS ಡಿಡಕ್ಟ್ ಆಗುವಾಗ ಬೈ ಡಿಫಾಲ್ಟ್ ನಿಮ್ಗೆ 20% TDS ಅನ್ನ ಡಿಡಕ್ಟ್ ಮಾಡ್ತಾ ಇರ್ತಾರೆ. ಇರ್ರೆಸ್ಪೆಕ್ಟಿವ್ ಆಫ್ ಇನ್ಕಮ್ ಸ್ಲಾಬ್ ಗೆ ಹೋಗೋ ಬದಲು 20% ಟ್ಯಾಕ್ಸ್ ಅನ್ನ ನಿಮ್ಗೆ ಮಂತ್ಲಿ ಡಿಡಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇದನ್ನ ಲಿಂಕ್ ಮಾಡೋದು ಇದು ಮ್ಯಾಂಡೇಟರಿ ಅಂಡ್ ಎಲ್ರು ಕೂಡ ಮಾಡ್ಲೇಬೇಕು. ಇದನ್ನ ಕನ್ನಡದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಅನ್ನ ಇವತ್ತು ನಾವು ಕನ್ನಡದಲ್ಲಿ ಕರೆಕ್ಟ್ ಆಗಿ ನೋಡೋಣ ಯಾವ ರೀತಿ ಮಾಡೋದಂತ. ವೆರಿ ಸಿಂಪಲ್ ಸ್ಟೆಪ್ ಇರುತ್ತೆ. ಇದನ್ನ ಮಾಡೋಕ್ಕಿಂತ ಮುಂಚೆ ನೀವು 2 ಥಿಂಗ್ಸ್ ಅನ್ನ ನೀವು ಇಂಪಾರ್ಟೆನ್ಸ್ ಕೊಡ್ಬೇಕಾಗುತ್ತೆ ಅಂಡ್ ಇದನ್ನ ನೀವು ಕರೆಕ್ಷನ್ ಮಾಡಬೇಕಾಗುತ್ತೆ. ಫಸ್ಟ್ ಗೆನೆ ಅಪ್ಲೈ ಮಾಡೋಕ್ಕೂ ಮುಂಚೆನೆ ನಿಮ್ಮ ನೇಮು ಆಸ್ ಪರ್ ಆಧಾರ್ ಅಂಡ್ ಆಸ್ ಪರ್ ಪ್ಯಾನ್ ಅಂಡ್ ಡೇಟ್ ಆಫ್ ಬರ್ತ್ ಇದು ಎರಡು ಕೂಡ ಮ್ಯಾಚ್ ಆಗ್ತಿರ್ಬೇಕು ನಿಮ್ಮ ಆಧಾರ್ಗೆ ಪ್ಯಾನ್ಗೆ. ಇಲ್ಲೇನಾದ್ರೂ ಮಿಸ್ ಮ್ಯಾಚ್ ಇತ್ತಪ್ಪ ಅಂದ್ರೆ ನಿಮ್ಗೆ ನೀವು ಅಪ್ಲೈ ಮಾಡುವಾಗ ಅದು ಸಬ್ಮಿಟ್ ಆಗೋದಿಲ್ಲ. ಕರೆಕ್ಷನ್ ಆದ್ಮೇಲೆ ಮತ್ತೆ ಅದೇ ಡೀಟೇಲ್ಸ್ ಅನ್ನ ಇಟ್ಕೊಂಡ್ಬಿಟ್ಟು ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಈ ಒಂದು ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ನೇಮ್ ಆಸ್ ಪರ್ ಆಧಾರ್, ನೇಮ್ ಆಸ್ ಪರ್ ಪ್ಯಾನ್ ಅಂಡ್ ಡೇಟ್ ಆಫ್ ಬರ್ತ್ ಎರಡು ಕೂಡ ಮ್ಯಾಚ್ ಆಗ್ತಿರ್ಬೇಕು, ಚೇಂಜಸ್ ಇರಬಾರ್ದು. ಹೆಚ್ಚು ಕಮ್ಮಿ ಇದ್ರೂ ಕೂಡ ಲೈಕ್ ಹೆಸರು ಮುಂದೆ ಹಿಂದೆ ಕೂಡ ಆಗಿದ್ರು ಕೂಡ ಇದು ಲಿಂಕ್ ಆಗೋದಿಲ್ಲ. ಸೊ ಹಾಗಾಗಿ ಇದನ್ನ ಗಮನಿಸಿ ನೀವು ಆಧಾರ್ ಪ್ಯಾನ್ ನೇಮ್ ಕರೆಕ್ಟ್ ಆಗಿ ಇದೆಯೋ ಇಲ್ಲ ಅಂತ. ಆಮೇಲೆ ಈ ಲಿಂಕಿಂಗ್ ಪ್ರೊಸೆಸ್ ಅನ್ನ ಸ್ಟಾರ್ಟ್ ಮಾಡಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದ್ ಬೇಡ. ಸೊ ನೀವೇನಾದ್ರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ವಿಡಿಯೋನ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಈ ರೀತಿ ವಿಡಿಯೋಗಳಿಗೆ ನಿಮ್ಗೆ ಪ್ರತಿದಿನ ಕೂಡ ನಿಮ್ಗೆ ಬರ್ತಾ ಇರುತ್ತೆ. ಸೊ ಬನ್ನಿ ಈ ಒಂದು ಪ್ರೊಸೆಸ್ ನ ಇವಾಗ ನೋಡೋಣ. ಓಕೆ ಫ್ರೆಂಡ್ಸ್, ಈಗ ನೋಡ್ಬೋದು ನೀವು ನಾವು ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಇದ್ದೀವಿ. ಸೊ ನಾನೊಂದು ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ನಿಮ್ಗೆ, ಇದು ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್. ಸೊ ಅಲ್ಲಿ ನೀವು ಜಸ್ಟ್ ಒಂದ್ಸಲ ವಿಸಿಟ್ ಆದ್ಮೇಲೆ ಇಲ್ಲಿ ನೋಡ್ಬೋದು ನಿಮ್ಗೆ ಒಂದು ಆಪ್ಷನ್ ಕಾಣುತ್ತೆ, ಲಿಂಕ್ ಆಧಾರ್ ಅಂತ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಲಿಂಕ್. ಸೊ ಈ ಲಿಂಕ್ ಆಧಾರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಪಾನ್ ಅಂಡ್ ಆಧಾರ್ ನ ನೀವು ಇನ್ಸರ್ಟ್ ಮಾಡ್ಬೇಕಾಗುತ್ತೆ. ಪಾನ್ ಅಂಡ್ ಆಧಾರ್ ನ ಎಂಟರ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಕೇಳುತ್ತೆ ಯಾವ ರೀತಿ ಪೇಮೆಂಟ್ ಮಾಡ್ಬೇಕು ಅನ್ನೋದನ್ನ. ಜಸ್ಟ್ ಇದ್ರ ಮೇಲೆ ನೀವು ಕಂಟಿನ್ಯೂ ಟು ಪೇ ಥ್ರೂ ಇ ಪೇ ಅನ್ನೋ ಒಂದು ಆಪ್ಷನ್ ನ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಗೆ ಮತ್ತೆ 3 ಆಪ್ಷನ್ ಕೇಳುತ್ತೆ. ಕನ್ಫರ್ಮ್ ಪ್ಯಾನ್, ಜಸ್ಟ್ ಪ್ಯಾನ್ ಅಂಡ್ ಯುವರ್ ಮೊಬೈಲ್ ನಂಬರ್ ಹಾಕಿದ್ಮೇಲೆ ಒಂದು OTP ಬರುತ್ತೆ. ಈ ತರ ಒಂದು ಮೆಸೇಜ್ ಬರುತ್ತೆ ನಿಮ್ಗೆ. ಇದಾದ್ಮೇಲೆ ಜಸ್ಟ್ ಕಂಟಿನ್ಯೂ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನೀವು ಟ್ಯಾಕ್ಸ್ ಅಂದ್ರೆ ಪೇಮೆಂಟ್ ಮಾಡ್ಬೇಕಲ್ಲ. ಸೊ ಹಾಗೆ ನೀವು ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಬೇಕಂದ್ರೆ ಇನ್ಕಮ್ ಟ್ಯಾಕ್ಸ್ ಅನ್ನೋ ಒಂದು ಟ್ಯಾಬ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಅದಾದ್ಮೇಲೆ ಇಲ್ಲಿ ನಿಮ್ಗೆ ಅದರ್ಸ್ ರೆಸಿಪ್ಟ್ಸ್ ಅದರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಅಂಡ್ ಫೈನಾನ್ಷಿಯಲ್ ಇಯರ್ 24-25 ಅಂತ ಇದೆ. ಇಲ್ಲಿ ನೀವು ಕರೆಂಟ್ ಫೈನಾನ್ಷಿಯಲ್ ಇಯರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇವಾಗ ಲೇಟೆಸ್ಟ್ 25-26 ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೀವು ಫೀ ಫಾರ್ ಡಿಲೇ ಇನ್ ಲಿಂಕಿಂಗ್ ಪ್ಯಾನ್ ವಿತ್ ಆಧಾರ್ ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಕಂಟಿನ್ಯೂ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಬೈಫರ್ಗೇಷನ್ ತೋರಿಸುತ್ತೆ ಏನಕ್ಕೆ ಪೇ ಮಾಡ್ತಾ ಇದೀನಿ ಅಂತ. ಜಸ್ಟ್ ಕಂಟಿನ್ಯೂ ಮೇಲೆ 1000 rupees ಆಟೋಮೆಟಿಕ್ ಆಗಿ ತಗೊಳುತ್ತೆ. ಸಮ್ ಟೈಮ್ಸ್ ನೀವು ಎಂಟರ್ ಮಾಡ್ಬೇಕಾಗುತ್ತೆ. ಲಾಸ್ಟ್ ಕಾಲಮ್ ಅಲ್ಲಿ ಅದರ್ಸ್ ಅಲ್ಲಿ 1000 rupees ಎಂಟರ್ ಮಾಡಿದ ನಂತರ ಇಲ್ಲಿ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಎಂಟರ್ ಪ್ರಾಸೆಸ್ ಕಂಪ್ಲೀಟ್ ಆದಂಗೆ. ಸೊ ಇಷ್ಟ ಆದ ತಕ್ಷಣ ನಿಮಗೆ ನಿಮ್ಮ ಒಂದು ರೆಸಿಪ್ಟ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಮಾಡ್ಬೋದು. ಅಂಡ್ ನೆಕ್ಸ್ಟ್ ನೀವು ಸಬ್ಮಿಟ್ ಆಗಿದೆಯೋ ಇಲ್ಲೋ ಅನ್ನೋದನ್ನ ಸ್ಟೇಟಸ್ ಅನ್ನ ನೀವು ನೋಡ್ಬೇಕಾಗುತ್ತೆ. ಬಿಕಾಸ್ ಸಮ್ ಟೈಮ್ಸ್ ನಿಮ್ದು ಆಧಾರ್ ಪಾನ್ ಲಿಂಕ್ ಆಗಿಲ್ಲಪ್ಪ ಅಂದ್ರೆ ಪ್ರಾಬ್ಲಮ್ಸ್ ಏನಾಗುತ್ತಪ್ಪ ಅಂದ್ರೆ ನಿಮ್ದು ಆಧಾರ್ ಲಿಂಕ್ ಜಸ್ಟ್ ನೀವು ಪೇಮೆಂಟ್ ಮಾಡಿರ್ತೀರ, ಬಟ್ ಅದು ನಿಮ್ಗೆ ಲಿಂಕ್ ಆಗಿರೋದು ಆಪ್ಷನ್ ತೋರಿಸ್ತಾ ಇರಲ್ಲ. ಸೊ ಹಾಗಾಗಿ ಏನ್ ಮಾಡ್ಬೇಕಂದ್ರೆ ನೀವು ಆಧಾರ್ ಸ್ಟೇಟಸ್ ಅದು ಲಿಂಕ್ ಆಗಿದೆಯೋ ಇಲ್ಲ ಅಂತ ನೀವು ಚೆಕ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಸ್ಟೆಪ್ಸ್ ಬಂದ್ಬಿಟ್ಟು ನೀವು ಆಧಾರ್ ಸ್ಟೇಟಸ್ ನ ಚೆಕ್ ಮಾಡಕಂದ್ರೆ ನೀವು ಸಬ್ಮಿಟ್ ಮಾಡಿದ್ಮೇಲೆ ಸ್ಟೆಪ್ಸ್ ನ ಚೇಂಜ್ ಮಾಡೋದಕ್ಕೆ ಮತ್ತೆ ನೀವು ಲಿಂಕ್ ಆಧಾರ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದಾರೆ ನೋಡಿ. ಲಿಂಕ್ ಆಧಾರ್ ಅನ್ನೋ ಒಂದು ಮೇಲೆ ಕ್ಲಿಕ್ ಮಾಡಿ ಮತ್ತೆ ಜಸ್ಟ್ ಅಗೇನ್ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ. ಕ್ಲಿಕ್ ಮಾಡಿದ್ಮೇಲೆ ಆಧಾರ್ ಪ್ಯಾನ್ ನಂಬರ್ ಅನ್ನ ಎಂಟರ್ ಮಾಡಿದ್ಮೇಲೆ ವ್ಯಾಲಿಡೇಟ್ ಕೊಡಿ. ವ್ಯಾಲಿಡೇಟ್ ಮಾಡಿದ ನಂತರ ಇಲ್ಲಿ 2 ಆಪ್ಷನ್ ತೋರಿಸ್ತೇವೆ ನೋಡಿ. ಐ ಹ್ಯಾವ್ ಓನ್ಲಿ ಇಯರ್ ಆಫ್ ಬರ್ತ್ ಇನ್ ಆಧಾರ್ ಕಾರ್ಡ್, ಐ ಅಗ್ರಿ ಟು ವ್ಯಾಲಿಡೇಟ್ ಮೈ ಆಧಾರ್ ಡೀಟೇಲ್ಸ್. ಈ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡು ಲಿಂಕ್ ಆಧಾರ್ ಅಂತ ಸೆಲೆಕ್ಟ್ ಮಾಡಿ. ಬಿಕಾಸ್ ಈ ಸ್ಟೆಪ್ ನ ಮಾಡಕ್ ಮುಂಚೆ ನೀವು ನಾನು ಹೇಳಿದಾಗೆ ಫಸ್ಟ್ ಗೆ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಆಧಾರ್ ಅಂಡ್ ಪ್ಯಾನ್ ನೇಮು ಮತ್ತೆ ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿರ್ಬೇಕು, ಮಿಸ್ ಮ್ಯಾಚ್ ಆಗಿರಬಾರ್ದು. ಮಿಸ್ ಮ್ಯಾಚ್ ಆಗಿದ್ರೆ ಮತ್ತೆ ಇದು ಎರರ್ ಬರುತ್ತೆ ಅಂಡ್ ಲಿಂಕ್ ಆಗೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಹಾಗಾಗಿ ಜಸ್ಟ್ ಅದನ್ನ ಕ್ರಾಸ್ ಚೆಕ್ ಮಾಡ್ಕೊಂಡು ಈ ಆಪ್ಷನ್ ಅಲ್ಲಿ 2 ಆಪ್ಷನ್ ನಿಮ್ಮ ಹತ್ರ ಯಾವ್ದಿದೆಯೋ ಐ ಹ್ಯಾವ್ ಓನ್ಲಿ ಇಯರ್ ಆಫ್ ಬರ್ತ್ ಇನ್ ಆಧಾರ್ ಕಾರ್ಡ್ ಅಂದ್ರೆ ಬರೀ ಇಯರ್ ಮಾತ್ರ ಇದ್ರೆ ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಐ ಅಗ್ರಿ ಟು ವ್ಯಾಲಿಡೇಟ್ ಮೈ ಆಧಾರ್ ಡೀಟೇಲ್ಸ್ ಅನ್ನ ಕ್ಲಿಕ್ ಮಾಡಿ ಜಸ್ಟ್ ವ್ಯಾಲಿಡೇಟ್ ಕೊಡಿ. ಸೊ ವ್ಯಾಲಿಡೇಟ್ ಕೊಟ್ಟ ನಂತರ OTP ಬರುತ್ತೆ ಅಂಡ್ ಅದನ್ನ ವ್ಯಾಲಿಡೇಟ್ ಮಾಡಿದ್ಮೇಲೆ ನಿಮ್ಮ ಪ್ರಾಸೆಸ್ ಕಂಪ್ಲೀಟ್ ಆಗಿ 100% ಸಕ್ಸಸ್ಫುಲ್ ಆದಂಗೆ. ಸೊ ಇದು
ಈ ಪ್ರಾಸೆಸ್ ಅಲ್ಲಿ ನಿಮ್ಗೆ ನಾನು ಹೇಳ್ದಾಗೆ ನೀವು ತಗೊಬೇಕಾಗಿರೋದು ಕ್ವಿಕ್ ಸ್ಟೆಪ್ಸ್ ಏನಪ್ಪಾ ಅಂದ್ರೆ ಜಸ್ಟ್ ನೀವು ಮಾಡ್ಬೇಕಾಗಿರೋದು ನಿಮ್ಮ ಆಧಾರ್ ಅಂಡ್ ಪಾನ್ ನೇಮ್ ಮಿಸ್ ಮ್ಯಾಚ್ ಆಗ್ಬಾರ್ದು. ಅದೇನಪ್ಪಾ ಆಗಿತ್ತಂದ್ರೆ ಡಿಲೀಟ್ ಆಗುತ್ತೆ, ಅಂದ್ರೆ ಮೀನ್ಸ್ ತುಂಬಾ ಲೇಟ್ ಆಗುತ್ತೆ, ಡಿಲೇ ಆಗುತ್ತೆ. ಅದೇನಾದ್ರು ಆಗಿತ್ತಪ್ಪ ಅಂದ್ರೆ ಏನು ಪ್ರಾಬ್ಲಮ್ ಆಗಲ್ಲ, ವಿತ್ ಇನ್ 5 minutes ಅಲ್ಲಿ ಈ ಪ್ರೊಸೆಸ್ ಅನ್ನ ನೀವು ಮಾಡ್ಬೋದು. ಫ್ರೆಂಡ್ಸ್, ಇದು ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿರ್ತೀನಿ. ಅಂಡ್ ಇದು ಇನ್ಫಾರ್ಮೇಟಿವ್ ಅನ್ಸಿದ್ರೆ ನಿಮ್ಗೆ ಬೇರೆಯವ್ರಿಗೆ ಯಾರಿಗಾನ ಗೊತ್ತಿಲ್ಲಪ್ಪ ಅಂದ್ರೆ ಅವ್ರಿಗೆ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.